ಹೌದು. ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿದೆ ಇವತ್ತು. ಸೊ ನಾನು ನನ್ನ ಮಗಳು ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತಂದರೆ ಹಾಯ್, ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು 6 ಗಂಟೆಗೆ ಎದ್ದೇಳಬೇಕು ಅಂತ ಅಲಾರಾಮ್ ಇಟ್ಕೊಂಡೆ, ಬಟ್ ಆಗಲಿಲ್ಲ. ಯಾಕಂತಂದರೆ ನನ್ನ ಮಗಳು 5:30ಇಂದನೇ ಯಾಕೋ ಅವಳಿಗೆ ರಾತ್ರಿ ಊಟ ಮಾಡಿದ್ದು ಡೈಜೆಷನ್ ಆಗದಿರ ಫುಲ್ ವಾಮಿಟ್ ಮಾಡಿಕೊಂಡು ಫುಲ್ ಸುಸ್ತಾಗಿಬಿಟ್ಟಿದ್ಲು. ಸೊ ಅವಳನ್ನ ಸಮಾಧಾನ ಮಾಡಿಕೊಂಡು 5:30ಇಂದ ನಾನು ನನ್ನ ಹಸ್ಬೆಂಡು 7:30ವರೆಗೂ ಅವಳನ್ನ ಸುಧಾರಿಸ್ಕೊಂಡು ನಾನು ಕೂಡ ಹಾಗೆ ನಿದ್ದೆ ಮಾಡಿಬಿಟ್ಟೆ. ಸೊ ಹಾಗಾಗಿ ಇವತ್ತು 8 o'clock ಎದ್ದಿದ್ದೀನಿ. ಇವತ್ತು 8 o'clockಯಿಂದ ನಾನು ಮನೆ ಕೆಲಸಗಳನ್ನ ಮಾಡಿಕೊಂಡು, ಸೊ ನಾನು ಎದ್ದೋಳೋ ಅಷ್ಟರಲ್ಲಿ ನಮ್ಮ ಮನೇಲಿ ಅಡುಗೆ ಎಲ್ಲ ಆಗೋಗಿದೆ. ಸೊ ನಾನೀಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದಿನ ಕೆಲಸಗಳನ್ನ ಮಾಡ್ಕೋಬೇಕು. ಸೊ ಇವತ್ತು ವೆದರ್ ಅಂತೂ ತುಂಬ ಸೂಪರ್ ಕೂಲಾಗಿದೆ. ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ, ಒಂಥರ ಕೂಲಾಗಿದೆ. ಒಂಥರ ಊಟಿ ಥರ ಆಗಿಬಿಟ್ಟಿದೆ ಬೆಂಗಳೂರಲ್ವಾ. ಹಾಂ, ಹೌದಾ ಬಂಗಾರಿ? ಆರಾಮಾಗಿದೆಯಾ ಈಗ? ವೆರಿ ಗುಡ್. ಸ್ಕೂಲ್ಗೆ ಹೋಗ್ತೀರಾ? ವೆರಿ ಗುಡ್. ಓಕೆ ಬನ್ನಿ. ಲೇಟ್ ಆಯಿತು, 10 o'clock ಆಯಿತು ಗೊತ್ತಾ ಟೈಮ್ ಇವತ್ತು. ಬೇಗ ರೆಡಿಯಾಗಿ. ಹಾಂ, ಹಾಲು ಕುಡಿ. ನಮ್ಮ ನಿಶು ಬೇಬಿ ಚೆನ್ನಾಗಿ ನಿದ್ದೆ ಮಾಡಿ ಆರಾಮಾಗಿದ್ದಾಳೆ. ಸ್ಕೂಲ್ಗೆ ಹೋಗ್ತೀನಿ ಅಮ್ಮ ಅಂತ ಹೇಳ್ತಿದ್ದಾಳೆ. ಸೊ ಅವಳಿಗೂ ಸ್ಕೂಲ್ಗೆ ಹೋಗೋದು ನನಗೆ ದೊಡ್ಡ ಖುಷಿ ನನಗೆ. ಸೊ ನಮ್ಮ ಹಸ್ಬೆಂಡು ಹೊರಗಡೆ ಹೋದರು, ಶೂಟ್ ಇದೆ ಅಂತ ಹೋಗಿದ್ರು. ಏನೋ ಮರ್ತ್ಬಿಟ್ಟು ಬಂದೆ ಅಂತ ವಾಪಸ್ ಕಾಲ್ ಮಾಡಿ ಬಂದರು. ಅವ್ರಿಗೆ ಕೊಟ್ಬಿಟ್ಟು ಬಾಯ್ ಹೇಳಿ ಬರ್ತಾ ಇದ್ದಾಳೆ. ಗುಡ್ ಗರ್ಲ್. ನಾನು ತಲೆಗೆ ಎಣ್ಣೆ ಹಚ್ಕೊಂಡು ಆಲ್ಮೋಸ್ಟ್ ಒಂದು 15 ಡೇಸೇ ಆಗಿದೆ. ಸೊ ಯೂಶ್ವಲಿ ನಾನು ಬೆಳಗ್ಗೆ ಬೇಗ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. 5:30, 6:30 ಹೀಗೆ ಎದ್ದಿದ ತಕ್ಷಣ ನಾನು ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಸ್ನಾನ ಮಾಡ್ಕೊಂಡು ನಾನು ಮುಂದಿನ ಕೆಲಸಗಳನ್ನ ಮಾಡ್ಕೋತೀನಿ. ಸೊ ಹಾಗಾಗಿ ಆ್ಯಂಡ್ ಇವತ್ತು ಸ್ವಲ್ಪ ಮೋಡ ಇರೋದ್ರಿಂದ ಆ್ಯಂಡ್ ನಾನು ಕೂಡ ಲೇಟಾಗಿ ಎದ್ದಿದ್ದೀನಿ. ಹಾಗಾಗಿ ಫಸ್ಟ್ ಸ್ವಲ್ಪ ಆಯಿಲ್ ಕೇರ್ ಮಾಡ್ಕೊಂಬಿಡೋಣ ತಲೆಗೆ. ಆ್ಯಂಡ್ ನಾನು ಚಿಕ್ಕವಳಿಂದನೂ ಅಷ್ಟೇ ನನಗೆ ನಮ್ಮ ತಾಯಿ ಇದನ್ನೇ ಎಣ್ಣೆ ಹಚ್ತಾ ಇರೋದು. ಸೊ ನಾನು ಯಾವುದೇ ರೀತಿ ಕೊಬ್ಬರಿ ಎಣ್ಣೆ ಈ ಥರದ್ದೆಲ್ಲ ಬಳಸೋದಿಲ್ಲ. ಹೌದಾ? ಸೊ ಆಲ್ರೆಡಿ ಮಾಡ್ತಾರೆ ಟೈಮ್ ಆಗೇ ಹೋಯ್ತು. ಸೊ ಆಲ್ರೆಡಿ 11:05 ಆಯಿತು ಟೈಮು. ಆ್ಯಂಡ್ ನೋಡಿ ನಮ್ಮ ಅಡುಗೆ ಮನೆ ಹೇಗೆ ಇಟ್ಕೊಂಡಿದ್ದೀನಿ. ಸೊ ಅವಳು ಸ್ಕೂಲ್ಗೆ ಹೋಗೋವರೆಗೂ ನಮ್ಮ ಕಿಚನೆಲ್ಲ ಹೀಗೆ ಮೆಸ್ಸಿ ಆಗಿರುತ್ತೆ. ಸ್ವಲ್ಪ ಅವಳದು ಕೆಲಸಗಳೆಲ್ಲ ಮುಗಿದ್ಮೇಲೆ ಅವಳು ಸ್ಕೂಲಿಗೆ ಹೊರಟ ಮೇಲೆ ನಾನು ಆಮೇಲೆಲ್ಲ ಕೆಲಸ ನೀಟಾಗಿ ಮುಗಿಸ್ಕೊಂಡ್ಬಿಡ್ತೀನಿ. ಅವಳು ಬ್ರೇಕ್ಫಾಸ್ಟ್ಗೆ ಅಂತ ಇವತ್ತು ಚಪಾತಿ ಮಾಡಿಕೊಟ್ಟೆ ಅವಳಿಗೆ. ಸೊ ರೈಸ್ ಎಲ್ಲ ಸ್ವಲ್ಪ ಬೆಳಗ್ಗೆ ನಾನು ತುಂಬ ಅವಾಯ್ಡ್ ಮಾಡ್ತೀನಿ, ತಿನ್ಸೋದು ಲೇಟ್ ಆಗುತ್ತೆ, ಅವಳು ಕೂಡ ತಿನ್ನೋದು ಲೇಟ್ ಆಗುತ್ತೆ. ಸೊ ಚಪಾತಿ, ದೋಸೆ, ಆಮ್ಲೆಟ್ ಈ ಥರದ್ದೆಲ್ಲ ಇಷ್ಟಪಟ್ಟು ಬೇಗ ಅವಳೇ ಫಾಸ್ಟಾಗಿ ತಿನ್ಕೋತಾಳೆ. ಸೊ ಇನ್ನು ನಾನು ಅವಳಿಗೆ ತಿಂಡಿ ಎಲ್ಲ ತಿಂದಾದಮೇಲೆ ನಾನು ಅವಳಿಗೆ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡ್ತೀನಿ, ಇಲ್ಲ ಅಂತಾಳೆ ಅಂತ. ಇನ್ನು ಅವಳ ಬಾಕ್ಸಿಗೂ ಕೂಡ ಚಪಾತಿನೇ ಹಾಕ್ಕೊಟ್ಟೆ ಅವಳಿಗೆ. ಆ್ಯಂಡ್ ಸ್ನ್ಯಾಕ್ಸ್ ಅಂತ ಬಂದರೆ ಯೂಶ್ವಲಿ ಫ್ರೂಟ್ಸು, ಅವಳಿಗೆ ಏನು ಇಷ್ಟ ಫ್ರೂಟ್ಸ್ ಅದನ್ನು ಹಾಕ್ಕೊಡ್ತೀನಿ. ಸೊ ಇವತ್ತು ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು. ಇನ್ನು ನನ್ನ ಹಸ್ಬೆಂಡ್ ಕೂಡ ಇರಲಿಲ್ವಲ್ಲ, ಬೇಗ ಹೋಗಿರೋದ್ರಿಂದ ಏನು ತರಿಸ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಬಿಸ್ಕೆಟ್ ಒಂದೆರಡು ಕೊಬ್ಬರಿ ಬಿಸ್ಕೆಟ್ನ ಹಾಕ್ಕೊಟ್ಟಿದ್ದೀನಿ.
ಸೊ ಗೊತ್ತಿಲ್ಲ ತಿಂತಾಳೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಫ್ರೂಟ್ಸ್ ಆದರೆ ಇಷ್ಟಪಟ್ಟು ತಿಂತಾಳೆ. ಸೊ ನೋಡೋಣ ಇವತ್ತು. ಸೊ ರೆಡಿಯಾಗಿ ಹೊರಟರು ಮೇಡಮ್ಮು. ಇವಳು ಪ್ರತಿದಿನ ನಮ್ಮ ಎದುರು ಮನೆ ಅವರಿಗೆ ಯಾವಾಗಲೂ ಬಾಯಿ ಹೇಳಿಬಿಟ್ಟು ಬರ್ತಾಳೆ. ಸೊ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಅವಳು ಪ್ರತಿದಿನ ಬಾಯಿ ಹೇಳಿಬಿಟ್ಟು ಹೋಗ್ತಾಳಲ್ಲ ಅಂತ. ಸೊ ಫ್ರೆಂಡ್ಸ್, ನಾನು ಕೂಡ ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಹಾಗೆ ರಿಲ್ಯಾಕ್ಸ್ ಮಾಡಿಕೊಂಡೆ. ಸ್ವಲ್ಪ ಹೊರಗಡೆ ಗಾಳಿ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ಹೊರಗಡೆ ಒಂದು ಸ್ವಲ್ಪ ಎಲ್ಲಾದರೂ ಗಾಡಿಯಲ್ಲಾಗಲಿ ಇಲ್ಲ ಎಲ್ಲಾದರೂ ಹೋಗ್ಬಿಟ್ಟು ಬಂದರೆ ಏನೋ ಒಂಥರ ಅನಿಸುತ್ತೆ, ಅಷ್ಟಕ್ಕೆ ಸುಸ್ತು ಅನಿಸ್ಬಿಡುತ್ತೆ. ಸೊ ಸ್ವಲ್ಪ ಹೊತ್ತಂಗೆ ರಿಲ್ಯಾಕ್ಸ್ ಮಾಡ್ಕೋತೀನಿ ಎಲ್ಲೇ ಹೋಗ್ಬಿಟ್ಟು ಬಂದು. ಆಮೇಲೆ ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋತೀನಿ. ಅವಳ ಸ್ಕೂಲಿಗೆ ಹೋಗೋಕ್ಕೆ ಮುಂಚೆ ಮನೆ ಕೆಲಸಗಳು ಹೆಂಗಿರುತ್ತೆ ಅಂದರೆ ಮನೆಯೆಲ್ಲ ಹರಡ್ಕೊಂಡು ಬಿಡ್ತೀನಿ. ಕಿಚನ್ನೆಲ್ಲ ಕಸದ ರಾಶಿ ಥರ ಆಗ್ಬಿಟ್ಟಿರುತ್ತೆ. ಸೊ ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಆಮೇಲೆ ನಿಧಾನಕ್ಕೆಲ್ಲ ಕೆಲಸಗಳನ್ನೆಲ್ಲ ಮಾಡ್ಕೋತೀನಿ. ಸೊ ನನ್ನ ಹಸ್ಬೆಂಡ್ ಊಟ ಮಾಡಿ ಎಲ್ಲ ಇಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಎಲ್ಲ ಎತ್ತಿಟ್ಕೋಬೇಕೀಗ. ಆ್ಯಂಡ್ ಓಕೆ, ಹಾಯ್ ಫ್ರೆಂಡ್ಸ್. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಕೆಲಸಗಳೆಲ್ಲ ಇರೋದನ್ನೆಲ್ಲ ಮುಗಿಸ್ಕೊಂಡು ನೋಡಿ, ಅವಳು ಸ್ಕೂಲಿಗೆ ಹೋಗುವಾಗ ಹೇಗಿತ್ತು ಕಿಚನ್ ಬಟ್ಟೆಗಳನ್ನೆಲ್ಲ ನಿನ್ನೆನೇ ವಾಶ್ಗೆ ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟೆ. ಅದೆಲ್ಲ ನಿನಗೆ ಮುಗೀತು. ಆ್ಯಂಡ್ ಇವತ್ತು ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು, ಅದನ್ನೆಲ್ಲ ವಾಶ್ಗೆ ಹಾಕಿ ಬಾಕಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ನೋಡಿ, ಟೈಮ್ ಆಗೇ ಹೋಯ್ತು. ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಸೊ ಈಗ 3:20 ಅವಳಿಗೆ ಸ್ಕೂಲಿಗೆ ಬಿಡ್ತಾರೆ. ಈಗ ಹೋಗಿ ಸ್ಕೂಲಿನಿಂದ ಕರ್ಕೊಂಡು ಬರಬೇಕು ಅವಳನ್ನ. ಸೊ ಎಕ್ಸಾಕ್ಟ್ಲಿ 3:10ಗೆ ಬಿಡ್ತೀನಿ ಇಲ್ಲಿ. ಸೊ ಇನ್ನು ಟೈಮ್. ನಾನು ಕೂಡ ರೆಡಿ ಆಗಿದ್ದೀನಿ, ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಸೊ ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡಿದ್ನಲ್ಲ. ಸೊ ತುಂಬ ದಿನ ಅಂದರೆ ಫಂಕ್ಷನ್ ಇರೋದ್ರಿಂದ ನಮ್ಮ ಭಾವನ ಮನೆ ಗೃಹ ಪ್ರವೇಶ ಇತ್ತಲ್ಲ. ಸೊ ಅದಕ್ಕೋಸ್ಕರ ಪ್ರತಿದಿನ ತಲೆಗೆ ಸ್ನಾನ ಮಾಡಿ ಫುಲ್ ಹೇರ್ಸ್ ಎಲ್ಲ ಡ್ರೈ ಆಗಿಬಿಟ್ಟಿತ್ತು. ನನಗೆ ಹೇರ್ಸ್ ಡ್ರೈ ಇದ್ದರೆ ಇಷ್ಟನೇ ಆಗೋದಿಲ್ಲ. ಸೊ ಒಂಚೂರು ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಮಾಯ್ಶ್ಚರ್ ಇರಬೇಕಲ್ವಾ. ಸೊ ಮತ್ತೆ ತಲೆಗೆ ಸ್ನಾನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಮತ್ತೆ ನನಗೆ ಆಯಿಲ್ ಹಾಕ್ಕೊಂಡು ಫುಲ್ ಡೇ ಇರೋದಕ್ಕೂ ಹಿಂಸೆ. ಹಾಗಾಗಿ ಅದಕ್ಕೋಸ್ಕರ ಇವತ್ತು ನಾನು ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿಕೊಂಡೆ. ಒಂದು 2 hours, ಅಟ್ಲೀಸ್ಟ್ ಒಂದು 2 hours ತಲೆಯಲ್ಲಿ ಸ್ವಲ್ಪ ಎಣ್ಣೆ ಇದ್ದರೆ ಸ್ವಲ್ಪ ನೋಡಿ ಸಿಲ್ಕಿಯಾಗಿರುತ್ತೆ, ಸಾಫ್ಟ್ ಆಗಿ ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ, ಡ್ರೈ ಅನಿಸಲ್ಲ ನನಗೆ ಅದರಿಂದ. ಸೊ ಈಗ ಟೈಮ್ ಆಗೇ ಹೋಯ್ತು ನೋಡಿ. ನಾನು ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಸ್ವಲ್ಪ ಕೆಲಸಗಳ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತ್ರೀ 4 days ಮುಂಚೆನೇ ಮೆಸೇಜ್ ಹಾಕಿದ್ದಾರೆ ಸ್ಕೂಲಿಂದ. ಸೊ ಸ್ಕೂಲಲ್ಲಿ ಇವ್ರ ಸ್ಕೂಲಲ್ಲಿ ಹೇಗಂತ ಅಂದರೆ ಪ್ರತಿಯೊಂದು ಪೋರ್ಟಲ್ಗಳೇ ಅದರದ್ದೇ ಒಂದು ಆ್ಯಪ್ ಇದೆ. ಆ್ಯಪಲ್ಲಿ ಒಂದು ಮೆಸೇಜ್ಗಳನ್ನ ನಮಗೆ ಹಾಗಾಗಿ ಸೊ ಮಳೆ ಬಂದರೆ ಸೊ ಯಾವುದೇ ರೀತಿ ನಮಗೆ ಡೈರೆಕ್ಟ್ ಕಮ್ಯುನಿಕೇಷನ್ ಇಲ್ಲ. ನಿನ್ನೆ ಸ್ವಲ್ಪ ಮಳೆ ಬರ್ತಾ ಇತ್ತು, ಹಾಗೆ ಪೋರ್ಟಲಲ್ಲಿ ಕಮ್ಯುನಿಕೇಷನ್ ಗಾಡಿಯಲ್ಲಿ. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಮೇನ್ ರೋಡಿಂದ ಹೋದರೆ ಎಕ್ಸಾಕ್ಟ್ಲಿ 7 minutes ಆಗುತ್ತೆ. ತುಂಬ ಕಡಿಮೆ ಊರಿಗೆ ಹೋದರೆ. ಸೊ ಏನಾದರೂ ಎಮರ್ಜೆನ್ಸಿ ತುಂಬ ಟ್ರಾಫಿಕ್ ಮಾಡೋದ್ರಿಂದ ಫೋನ್ನ ನೋಡ್ತೀನಿ, ಇಲ್ಲ ಅಂದರೆ ಟೈಮಲ್ಲಿ ಇಟ್ಕೊಂಡಿರ್ತಾರೆ. ನನ್ನ ಟ್ರಾಫಿಕ್ ತುಂಬ ಜಾಸ್ತಿ ಇರುತ್ತೆ, ಹಾಗಾಗಿ ನೋಡ್ಕೊಂಡೇ ಇಲ್ಲ. ಶಾರ್ಟ್ಸ್ ಎಲ್ಲ
ಬ್ಯಾಕ್ ಸೈಡ್ ಅಲ್ಲಿ ಬಂದಾಗ ಬ್ಯಾಕ್ ಸೈಡ್ ನಾಳೆಯಿಂದ ಅವ್ರ ಕ್ಲಾಸ್ ಇದೆ ಅಂತ ನಾವು ಕ್ಲಾಸ್ ಇರೋದಕ್ಕೆ ನಾಳೆ ಸ್ವಿಮ್ಮಿಂಗ್ ಕಿಟ್ ಸೊ ಅಲ್ಲಿಂದ ಸ್ವಲ್ಪ ಶಾರ್ಟ್ ಕಟ್ ಇದೆ ಮನೆಗೆ ಬರೋದಕ್ಕೆ. ಅಲ್ಲೇನಷ್ಟು ಟ್ರಾಫಿಕ್ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಬೇಕು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ. ಅಟ್ಲೀಸ್ಟ್ ಮೇನ್ ರೋಡ್ ಆದರೆ 7 ಮಿನಿಟ್ಸ್ ಆಗುತ್ತೆ. ಇಲ್ಲಿ ಅಟ್ಲೀಸ್ಟ್ ಒಂದು ಮನೆಯಲ್ಲಿ 10 ಮಿನಿಟ್ಸ್ ಬರೋದೇ ಇಲ್ಲ. ನಾನು ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ ಗಾಡಿ ಹೇಳ್ಬೇಕಾ. ಹಾಗಾಗಿ ಮೊನ್ನೆ ಊರಲ್ಲಿ ಪೂಲಿಗೆ ಹೋಗಬೇಕು ಅಂತ ತುಂಬಾನೇ ಹಠ ಮಾಡಿದ್ರು. ಕಂಟ್ರೋಲ್ ಮಾಡೋದು ಸ್ಕೂಲಿಂದ ಕರ್ಕೊಂಡು ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬಿಕಾಸ್ ವೆದರ್ ಬೇರೆ ತುಂಬ ಕೋಲ್ಡ್. ಸೊ ನಾನು ನನ್ನ ಅವಳಿಗೂ ಕೂಡ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ನಾನು ಅವಾಯ್ಡ್ ಮಾಡಬೇಕು, ಹೋಗೋದು ಬೇಡ. ಏನಕ್ಕೆ ಅಂತಂದ್ರೆ ನಾಳೆ ಹೇಗಿದ್ರು ಕ್ಲಾಸ್ ಇದೆಯಲ್ಲ ಅವ್ರಿಗೆ ಮೆಸೇಜ್ ಬೇರೆ ಮಕ್ಕಳೆಲ್ಲ ಏನಂದ್ರೆ ನಾಳೆ ಸ್ವಿಮ್ಮಿಂಗ್ ಕ್ಲಾಸ್ ಇದೆ. ಸೊ ಹಾಗಾಗಿ ಕಳ್ಸ್ಕೊಡಿ ಖುಷಿ ಆಗಲಿ. ಫಸ್ಟ್ ಟೈಮ್ ಸ್ಕೂಲಲ್ಲಿ ಎಲ್ಲ ಮಕ್ಕಳ ಜೊತೆ ಸ್ವಿಮ್ಮಿಂಗ್ ಕಲಿತಾ ಇದ್ದಾಳೆ ಅಂತ ಒಂದು ನಮಗೂ ಒಂಥರ ಖುಷಿ ಅಲ್ವಾ. ಅದಕ್ಕೋಸ್ಕರ ಹೋಗಿ ತೊಗೊಂಬರೋಣ. ಸೊ ಫ್ರೆಂಡ್ಸ್, ನಾನು ಒಬ್ಳಿಗೆ ಇವಳನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳಿ ನನ್ನ ತಂಗಿನ ಮತ್ತು ಆಯುಷುನ ಜೊತೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಅವ್ರಿಗೆ ಕಾಲ್ ಮಾಡಿ ರೆಡಿ ಆಗೋದಕ್ಕೆ ಹೇಳಿದೆ. ಸೊ ನಾವಿಬ್ಬರು ನಮ್ಮ ಮನೆಯಿಂದ ಹೊರಟು ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಇವತ್ತು ವೆದರ್ ಹೇಗಿತ್ತು ಅಂತಂದರೆ ಸ್ವಲ್ಪ ಬಿಸಿಲು ಬರುತ್ತೆ, ಹಾಗೆ ಸಡನ್ನಾಗಿ ಮೋಡ ಆಗುತ್ತೆ. ಸೊ ತುಂತುರು ಮಳೆ ಬೀಳುತ್ತೆ, ತುಂಬಾ ಚೆನ್ನಾಗಿತ್ತು. ಸೊ ಈ ಥರ ಹೊರಗಡೆ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಫುಲ್ ಜೋರು ಮಳೆ ಬಂದರೆ ಶಾಪಿಂಗ್ ಹೋಗೋದು ಇಂಟ್ರೆಸ್ಟೇ ಬರೋದಿಲ್ಲ. ಸೊ ಆ ಥರ ಏನೂ ಇಲ್ಲ, ಬಿಸಿಲು ಇದ್ರೂ ಸಹ ಶಾಪಿಂಗ್ ಹೋಗೋದಕ್ಕಾಗಲ್ಲ. ಸೊ ಇವತ್ತೆರಡೂ ಒಂಥರ ಚೆನ್ನಾಗಿತ್ತು. ವೆದರ್ ಮಾತ್ರ ಸೂಪರ್ ಕೂಲ್ ಆಗಿತ್ತು. ಸೊ ಫ್ರೆಂಡ್ಸ್, ನನ್ನ ತಂಗಿನೂ ಕೂಡ ವ್ಲಾಗ್ನ ಮಾಡ್ತಾಳೆ. ಸೊ ಅವಳ ID ಬಂದ್ಬಿಟ್ಟು ಉಷಾ ಆನಂದ್ ವ್ಲಾಗ್ಸ್ ಅಂತ. ಸೊ ಅವಳ ಲೈಫ್ ಸ್ಟೈಲ್, ಡೈಲಿ ಲೈಫ್ನ ಅವಳ ವ್ಲಾಗಲ್ಲಿ ನೋಡ್ಬೋದು. ಸೊ ದಯವಿಟ್ಟು ಅವಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಈ ವ್ಲಾಗಲ್ಲಿ ಕೇಳ್ಕೊತೀನಿ ನಿಮ್ಮೆಲ್ರಿಗೂ. ಸೊ ಅವಳ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅವಳ ಲೈಫಲ್ಲಿ ಏನೇನೆಲ್ಲ ಫೇಸ್ ಮಾಡಿದ್ದಾಳೆ, ಯಾವ್ಯಾವ ಥರ ಪ್ರಾಬ್ಲಮ್ಸ್ನ ಎದುರಿಸಿದ್ದಾಳೆ ಅನ್ನೋದನ್ನ ಅವಳ ಬ್ಲಾಗ್ಸಲ್ಲಿ, ಮುಂದಿನ ಬ್ಲಾಗ್ಸಲ್ಲಿ ಅವಳು ಖಂಡಿತ ತೋರಿಸ್ತಾಳೆ. ಸೊ ನೋಡಿ ಅವಳಿಗೂ ಕೂಡ ಸಪೋರ್ಟ್ ಮಾಡಿ. ಆಯಿತು, ಟೈಮ್ ಆಯಿತು, ಇನ್ನೇನು 5 ಮಿನಿಟ್ಸ್. ನೋಡಿ, ಅವಳಿಗೆ ಬೇಕಾಗಿರೋದನ್ನೆಲ್ಲ ತೊಗೊಂಡ್ಬಿಡ್ತಾಳೆ. ಅದು ಬೇಕು ಇದು ಬೇಕು ಅಂತ ಒಂದು ಕಡೆ ನಿಲ್ಲೋದಿಲ್ಲ. ಈಗ ನಾನು ಟ್ರಯಲ್ ಮಾಡಬೇಕು ಅಂದರೆ ನನ್ನ ಕೈಗೆ ಸಿಗೋದೇ ಇಲ್ಲ ಅವಳು. ಸೊ ಅಷ್ಟು ಸಿಕ್ಕಾಪಟ್ಟೆ ತರಲೆ ಮಾಡ್ತಾಳೆ ಅವಳು. ಸೊ ಫೈನಲಿ ಅವಳಿಗೆ ಸೂಟ್ ಆಗೋ ಥರ ಒಳ್ಳೆ ಸ್ವಿಮ್ಮಿಂಗ್ ಸ್ಯೂಟ್ ಕೂಡ ಸಿಕ್ತು. ಕ್ಯಾಪ್ ಆ್ಯಂಡ್ ಗಾಗಲ್ ಕೂಡ ತಗೊಂಡು ಮಾಡ್ತಾ ಇಲ್ಲ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಬ್ಲಾಗ್ ಬರ್ತಿದೆ. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ಅಂತ ಹೇಳಿದ್ದೀರಾ. ಸೊ ಕೇಳಿ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಆ ಮೋಟಿವೇಶನ್ ತೊಗೊಂಡು ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟಿಗೆ ತುಂಬಾ ಧನ್ಯವಾದಗಳು. ಸೊ ಹೀಗೆ ನನ್ನ ಚಾನೆಲ್ನ ನೋಡ್ತಾ ಇರಿ. ಸೊ ಸಪೋರ್ಟ್ ಮಾಡಿ ಹೀಗೆ. ಸೊ ಇದು ಇವತ್ತಿನ ನನ್ನ ಬ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.